Only for 15 minutes, you are students, I am a teacher actually. Okay. So, total marks of SSC examination, okay, where your child is going to write. How many marks actually? How many of you know? ಅಷ್ಟೇ. ಸೊ ಇಲ್ಲಿ 50% ಗೊತ್ತಿದೆ, 50% ಗೊತ್ತಿಲ್ಲ. ಈಗ ನಿಮ್ಮ ಮಗು SSC ಎಕ್ಸಾಮ್ ಬರಕ್ಕೆ ಹೋಗ್ತಿದೆ. ಈಗ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 625 ಅಲ್ವಾ? ಈ 625 ಇಲ್ಲಿ ಇಂಟರ್ನಲ್ ಎಷ್ಟು, ಎಕ್ಸ್ಟರ್ನಲ್ ಎಷ್ಟು? ಟೋಟಲ್ 625. ಓಕೆ, 6 ಸಬ್ಜೆಕ್ಟ್ ಇರುತ್ತೆ. ಓಕೆನಾ? 625 ಮಾರ್ಕ್ಸ್. ಅದರಲ್ಲಿ ಇಂಟರ್ನಲ್ ಎಷ್ಟು ಮಾರ್ಕ್ಸ್, ಎಕ್ಸ್ಟರ್ನಲ್ ಎಷ್ಟು ಮಾರ್ಕ್ಸ್ ಅಂತ 125 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಓಕೆ, ಅನದರ್ 500 ಮಾರ್ಕ್ಸ್ ಎಕ್ಸ್ಟರ್ನಲ್ ಮಾರ್ಕ್ಸ್. ಈಗ ನಡೆದಿರುವಂಥ FA, ಈ ಥರ FA 4 ಇರುತ್ತೆ ವರ್ಷಕ್ಕೆ. ಆ 4 FA ಕೂಡ ಫೇಸ್ ಮಾಡಿ ಬರೆದ್ರೆ ಆ ಬೇಸಿಸ್ ಮೇಲೆ ನಾವು ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಸಬ್ಜೆಕ್ಟ್ ಟೀಚರ್ಸ್. ಅರ್ಥ ಆಗ್ತಿದ್ಯಾ? ನಿಮ್ಮ ಮಗು ಬರೋ ಎಕ್ಸಾಮ್ ಬಂದ್ಬಿಟ್ಟು ಬೇರೆ 500 ಮಾರ್ಕ್ಸ್ಗೆ. ಓಕೆನಾ? 500 ಮಾರ್ಕ್ಸ್ 6 ಸಬ್ಜೆಕ್ಟು ಅಂದರೆ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಎಕ್ಸೆಪ್ಟ್ ಇಂಗ್ಲಿಷ್ ಅಂದ್ರೆ ಯಾವುದು, ಫಸ್ಟ್ ಲ್ಯಾಂಗ್ವೇಜ್. ನಿಮ್ಗೆ ಗೊತ್ತಾ? ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂತ ಇದೆ. ಓಕೆನಾ? ಯೂಶುವಲ್ ಆಗಿ ಕನ್ನಡ ವಿಲ್ ಬಿ ಎ ಫಸ್ಟ್ ಲ್ಯಾಂಗ್ವೇಜ್ majority of the schools actually, but however we have chosen first language as a English in our school. So ಈಗ ಗೊತ್ತಾಗ್ತಿದ್ಯಾ? ಫಸ್ಟ್ ಲ್ಯಾಂಗ್ವೇಜು ನಮ್ಮ ಶಾಲೆಯಲ್ಲಿ ಇರೋದು ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ, ಥರ್ಡ್ ಲ್ಯಾಂಗ್ವೇಜು ಹಿಂದಿ ಇದೆ. ಸೊ ಈ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಅದನ್ನ 125 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 25 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ, 100 ಮಾರ್ಕ್ಸ್ಗೂ ಬರೀತಾರೆ ನಿಮ್ಮ. ಗೊತ್ತಾಗ್ತಿದ್ಯಾ ಸರ್? ಬೇರೆ ಎಲ್ಲ ಸಬ್ಜೆಕ್ಟು 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, 80 ಮಾರ್ಕ್ಸ್ ಎಕ್ಸ್ಟರ್ನಲ್ ರೈಟಿಂಗ್ ಮಾಡ್ತಾರೆ. ಈಗ ಇಂಟರ್ನಲ್ ಅಂತ ಹೇಳಿದ್ವಲ್ಲ, ಈಗ 25, 20, 20, 20 ಎಲ್ಲ ಕೂಡ ನಿಮ್ಮ ಮಕ್ಕಳಿಗೆ ನಾವು ಕೊಡೋದಕ್ಕೆ ಮಾನದಂಡ ಏನು? 25 ಮಾರ್ಕ್ಸ್ 20 ಮಾರ್ಕ್ಸ್ ನಾವು ಮಕ್ಕಳಿಗೆ ಟೀಚರ್ಸ್ ಕೊಡ್ತಾರೆ. ಗೊತ್ತಿದೆಯಾ? ಆಕ್ಟಿವಿಟೀಸ್, ಅಟೆಂಡೆನ್ಸ್, ಪ್ರಾಜೆಕ್ಟ್ಸ್. ನಾವು ಏನು ಕೇಳ್ಕೊಂತ ಇದೀವಿ ನಿಮ್ಮ ಪೇರೆಂಟ್ಸ್ ಅದನ್ನ, ಶಾಲೆಯಿಂದ ಮಕ್ಕಳು ಬಂದ ಮೇಲೆ ಅದನ್ನ ದಯವಿಟ್ಟು ಒಂದು ½ ಅನ್ ಅವರ್, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಅದನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ಶಾಲೆಯಲ್ಲಿ ಏನಾಗಿದೆ ಆಯ್ತಾ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಅದನ್ನು ಯಾಕಂದ್ರೆ ಈ ಪ್ರಸ್ತುತ ಆಯ್ತಾ ಸಮಾಜದಲ್ಲಿ ಎಷ್ಟೊಂದು ನೆಗೆಟಿವ್ಸ್ ನಡೀತಿದೆ, ಅದನ್ನ ಕೇಳಿ ಅದನ್ನು. ಓಕೆನಾ? ಇಲ್ಲಿ ನಾವು ಕೂಡ ನಿಮ್ಮ ಮಕ್ಕಳಾಗಿದ್ರು ಕೂಡ ನಮ್ಮ ಮಕ್ಕಳಂತೆ ಎಲ್ಲಾನು ಕೂಡ ನೋಡ್ಕೊಂತಾನೆ ಇದೀವಿ ಅದನ್ನ. ಆದ್ರೂ ಕೂಡ ಕೆಲವೊಂದು ನಮಗೆ ಹೇಳದೇ ಇರುವಂತದ್ದು ನಿಮ್ಗೆ ತಿಳಿಸ್ತಾರೆ, ಅದನ್ನ ನಿಮ್ಗೆ ತಿಳಿಸಕ್ ಆಗ್ತಿರೋಂಥದ್ದು ನಮ್ಗೆ ತಿಳಿಸ್ತಾರೆ ಅದನ್ನ. ಸೊ ಈ ರೀತಿ ಇರ್ಬೇಕಾದಾಗ ಅದನ್ನ ಮಕ್ಕಳ ಜೊತೆ ದಯವಿಟ್ಟು ಮಾತಾಡಿ. ನೀವು ಮಾತಾಡದೆ ಹೋದ್ರೆ ಆಯ್ತಾ, ಮಕ್ಕಳು ಯಾರ ಜೊತೆ ಮಾತಾಡಬೇಕು? ನಿಮ್ಮ ಮಕ್ಕಳನ್ನ ಪ್ರೀತಿನೂ ಇರಬೇಕು, ಅದ್ರ ಜೊತೆಲೆ ಏನಿರ್ಬೇಕು, ಇನ್ನೊಂದು ಶಿಸ್ತು ಕೂಡ ಇರಬೇಕು. ಈಗ ಬೈಕ್ ಮಕ್ಕಳು ಓಡಿಸ್ತಾರೆ ಅಂದ್ರೆ ಅದನ್ನ ತಪ್ಪು ಯಾರದ್ದು? ಪೇರೆಂಟ್ಸ್. ಅಟ್ಲೀಸ್ಟ್ ನಮಗೆ 18 ಇಯರ್ಸ್ ಆಗೋವರೆಗೂ ಬಿಟ್ಟು ಆಮೇಲೆ ಲೈಸೆನ್ಸ್ ಮಾಡಿಸಿ ಅಂತ ಆಯ್ತಾ ಕೊಡಿ, ಪರವಾಗಿಲ್ಲ. ನಾನೇ ನೋಡಿದ್ದೀನಿ ಅಲ್ವಾ, ಟ್ರಿಪಲ್ಸು ಡಬಲ್ಸು ಹಾಕೊಂಡು ಹೆಂಗಂದ್ರೆ ಹೆಂಗೆ ಓಡಿಸ್ತಿರ್ತಾರೆ ಅದನ್ನ. ಅರ್ಥ ಆಯ್ತಾ ಇದ್ದಾರೆ? ನಿಮಗೂ ತೊಂದರೆನೇ, ಮುಂದೆ ಬರೋರ್ಗೂ ತೊಂದರೆನೇ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳುತ್ತಾರಾ ಇಲ್ವಾ? ಕೇಳ್ತಾರೆ. ಈಗ ಟೀಚರ್ಸ್ ಮಾತು ಕೆಲವೊಂದ್ಸತಿ ಕೇಳ್ತಾರೆ, ಕೆಲವೊಂದ್ಸತಿ ಕೇಳಲ್ಲ ಅಲ್ವಾ? ಸೊ ಈ ಡಿಸಿಪ್ಲೈನ್ ವಿಚಾರವಾಗಿ ಓಕೆನಾ, ನಾವು ಯಾವ ಕ್ರಮವನ್ನ ಅನುಸರಿಸಬೇಕು ಅನ್ನೋದು ಬಿಗ್ ಕ್ವಶನ್ ಮಾಡ್ತಿದ್ದೀವಿ. ಅರ್ಥ ಆಯ್ತಾ? ಈಗ ಮಗುಗೆ ಏನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಮಾಡಿರಲ್ಲ. ಓಕೆನಾ? ಇಲ್ಲ ಲೇಟಾಗಿ ಬಂದಿರ್ಬೋದು, ಏನು ಸಣ್ಣ ಪುಟ್ಟದ ಎಲ್ಲ ವಿಷಯಗಳು ಇರ್ತವೆ. ನಾನು ಇಲ್ಲ ಸ್ಪೆಸಿಫಿಕ್ ಮಾಡ್ತೀನಿ ನಾನು ಅದನ್ನ. ಸಾರ್, ನಾನು ನಿಮಗೆ ಸ್ಕೂಲ್ಗೆ ಕರ್ಕೊಂಬಂದು ಸೇರಿಸಿದ್ದೀನಿ, ಅದನ್ನ ನೀವು ಏನಾದರೂ ಪನಿಷ್ಮೆಂಟ್ ಕೊಡಿ ಸಾರ್. ಓಕೆನಾ? ಚೆನ್ನಾಗಿ ಹೊಡೀರಿ, ಬೈರಿ ಹೇಳ್ತಾರೆ ಅದನ್ನ. ಅದು ಏನೋ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಆಮೇಲೆ ಅವರೇ ಬರ್ತಾರೆ ಅದನ್ನ, ಸರ್ ಹೊಡೀರಿ ಅಂತ ಹೇಳಿದೆ ಸರ್, ಹಿಂಗ ಹೊಡೆಯೋದು ಸಾರ್ ಅಂತ ಅರ್ಥ ಹೇಳ್ತಾರೆ ಅದು. ಸೊ ಇಲ್ಲಿ ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ನಾವು ಅಲ್ಲಿ ರೀಚ್ ಆಗಲ್ಲ ಕೆಲವೊಂದ್ಸತಿ. ನಾವು ಅದನ್ನ ಅವಾಗ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇಬ್ರು ಮಧ್ಯದಲ್ಲೂ ಕೂಡ. ಅದನ್ನ ಇಡೀ ಕ್ಯಾಂಪಸ್ ಪೂರ್ತಿ 65+ ಕ್ಯಾಮ್ರಾಸ್ ಅಲ್ಲಿ ನಿಮ್ಮ ಮಕ್ಕಳು ಕವರೇಜ್ ಆಗಿರ್ತಾರೆ. ಸೊ ಈ ರೀತಿ ಇರಬೇಕಾದಾಗ ಅದಾಯ್ತಾ, ಪೋಷಕರು ಆಯ್ತಾ ಡಿಸಿಪ್ಲೈನ್ ವಿಚಾರದಲ್ಲಿ ಏನಾದ್ರು ಗೊಂದಲ ಆದ್ರೆ ಅದನ್ನ ಅದಾಯ್ತಾ ಅದನ್ನ ಪರಿಶೀಲನೆ ಮಾಡಬಹುದು. ಅದನ್ನ ನಿಮ್ಮ ಮಗು ತಪ್ಪು ಮಾಡಿದಾರೋ
ಇಲ್ಲ ಶಿಕ್ಷಕರು ತಪ್ಪು ಮಾಡಿದಾರೋ, ಏನು ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸುವ ರೀತಿ ನೀತಿಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆ ನನ್ನ ಮನವಿ, ಆಡಳಿತ ಮಂಡಳಿಯ ಪರವಾಗಿ ನನ್ನ ಮನವಿ ಏನಂದ್ರೆ, ಅದನ್ನ ಯಾರೇ ತಪ್ಪು ಮಾಡಿದೆ ಅದನ್ನ ಸಮಾಧಾನವಾಗಿ ಆಫೀಸ್ ಇರುತ್ತೆ, ಅದನ್ನ ಬಂದು ಕುತ್ಕೊಳ್ಳಿ, ಅದನ್ನ ನಾವು ಇರ್ತೀವಿ, ಅದನ್ನ ನಿಮ್ಮ ಏನ್ ಪ್ರಶ್ನೆ ಇದೋ ಕೇಳಿ, ಅದನ್ನ ಆಯ್ತಾ ನಾವು ಚೆಕ್ ಮಾಡ್ತೀವಿ. ಶಿಕ್ಷಕರಾಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಕರೆಸಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಏನ್ ಡಿಸಿಪ್ಲಿನರಿ ಆಕ್ಷನ್ ತಗೊಂಡಿದೆ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಮುಂದಿನ ಕ್ರಮನ ಕೈಗೊಳ್ಳಿದ್ರೆ ಅದನ್ನ ಎಲ್ಲರಿಗೂ ಸೂಕ್ತವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ.